ನಾನು ನಾಗಮಣಿ ಜೋಯಿಸ್. ಈ ದಿನ ಲಂಚ ಹೇಗೆ ಶುರು ಆಯಿತು ಅಂತ ಹೇಳ್ತೇನೆ. ಒಂದು ಸಲ ಇಂದ್ರನಿಗೆ ತುಂಬ ಭಯ ಆಯಿತು. ಯಾಕೆ ಅಂದರೆ 3 ಜನ ಮಹಾರಾಜರುಗಳು ಬೇರೆ ಬೇರೆ ದಿಕ್ಕಿಂದ ಅವನ ಮೇಲೆ ಯುದ್ಧ ಮಾಡಿ ಸ್ವರ್ಗನ ಪೂರ್ತಿ ತಮ್ಮ ಅಧೀನ ತಗೊಳ್ಳೋಣ ಅಂತ ಉಪಾಯ ಮಾಡ್ತಾಯಿದ್ರು. ಇದು ಇಂದ್ರನಿಗೆ ಗೊತ್ತಾಯಿತು. ಅವನು ಏನು ಮಾಡೋದು ಅಂತ ಹೇಳಿರಲಿಲ್ಲ. ಅವನೇನು ಮಾಡ್ದ, ಬೃಹಸ್ಪತಿಗಳ ಹತ್ರ ಬಂದ. ಬೃಹಸ್ಪತಿ ಹತ್ರ ಬಂದು, ಗುರುಗಳೇ ನಂಗೆ ತುಂಬ ಭಯ ಆಗಿದೆ, ಹಿಂಗೆ 3 ಜನ ಬರ್ತಾಯಿದ್ದಾರೆ, ನಾನು ಏನು ಮಾಡಲಿ ಅಂದ. ಆಗ ಗುರುಗಳು ಅವನ ಜಾತಕ ನೋಡ್ಬಿಟ್ಟು ಹೇಳಿದ್ರು, ನೋಡಪ್ಪ ನಿನಗೆ ಇವಾಗ ಗುರುಬಲ ತುಂಬ ಚೆನ್ನಾಗಿದೆ, ನನ್ನ ಬಲನೂ ಚೆನ್ನಾಗಿದೆ ಗುರುಬಲ ಅಂದರೆ, ಅದರಿಂದ ನೀನು ಸೋಲೋ ಚಾನ್ಸ್ ಇಲ್ಲ. ನಾನು ಮುಹೂರ್ತ ಕಟ್ಕೊಡ್ತೀನಿ, 3 ದಿಕ್ಕಿಗೂ ಬೇರೆ ಬೇರೆ ಮುಹೂರ್ತನ, ಆ ಮುಹೂರ್ತದಲ್ಲೇ ನೀನು ಹೋಗು, ಅಲ್ಲಿ ಯುದ್ಧ ಮಾಡು, ನೀ ಖಂಡಿತ ಗೆಲ್ತಿ ಅಂತ ಹೇಳಿದ್ರು. ಅವನು ಹಾಗೆ ಆಗಲಿ ಅಂತ ಒಪ್ಕೊಂಡು ಗುರುಗಳು ಇಟ್ಕೊಟ್ಟು ಮುಹೂರ್ತದ ಪ್ರಕಾರ ಆಯಾಯ ದಿಕ್ಕಿಗೆ ಹೋದರೆ 3 ಕಡೆನೂ ಗೆದ್ದುಬಿಟ್ಟ. ವಿಜೃಂಭಣೆಯಿಂದ ಮಹಾರಾಜನ ಸಾಯಿಸಿ ತುಂಬ ಅವನೇ ಜಯಶಾಲಿಯಾಗಿ ಬಂದ. ಜಯಶಾಲಿಯಾಗಿ ಬಂದಾಗ ಅವನ ಐರಾವತದ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ಬರ್ತಾ ಇದ್ದಾನೆ. ಜೈಕಾರ ಹೇಳ್ತಾ ಇದ್ದಾರೆ, ಮಂತ್ರಿ ಎಲ್ಲರೂ ಮಂತ್ರ ಹೇಳೋರು ಮಂತ್ರ ಹೇಳ್ತಾ ಇದ್ದಾರೆ, ಋಷಿ ಮುನಿಗಳೆಲ್ಲ ಅಭಯಹಸ್ತ ತೋರಿಸ್ತಾ ಇದ್ದಾರೆ. ಗುರು ಬೃಹಸ್ಪತಿ ಏನು ಮಾಡ್ದ, ನಾನು ಹೇಳಿರೋ ಮುಹೂರ್ತದಲ್ಲಿ ಇವನು ಗೆದ್ದಿದ್ದಾನಲ್ಲ, ಇವನು ವಿಶೇಷವಾಗಿ ಏನಾದ್ರು ಒಂದು ಇನ್ನೊಂದು ಪೂಜೆ ಮಾಡೋಣ ಅಂಥೇಳಿ ಈಶ್ವರನಿಗೆ ಒಂದು ದೊಡ್ಡ ಮಾಲೆ ಮಾಡಿ ಪೂಜೆ ಮಾಡಿ ಆ ಮಾಲೆನ ತಗೊಂಬಂದು ಇಂದ್ರನಿಗೆ ಹಾಕಿದ್ರೆ ಇನ್ನೂ ಅವನು ಮುಂದೆ ಬರ್ತಾನೆ ಅಂತ ಇದಕ್ಕೆ ಸ್ವರ್ಗಕ್ಕೆ ಬಂದ್ಬಿಟ್ಟು ಅಲ್ಲಿ ಆ ಮಾಲೆ ಹಿಡ್ಕೊಂಡಿದ್ದ ಇಂದ್ರ ಐರಾವತಿ ಮೇಲೆ ಬಂದಾಗ ಇಂದ್ರನಿಗೆ ಅದನ್ನು ಹಾಕೋಕ್ಕೆ ತೋರಿಸ್ಕೊಟ್ರೆ ಏನು ಮಾಡ್ದ, ಇಂದ್ರ ಏನು ಮಾಡ್ದ, ಅದನ್ನು ಆನೆ ತಲೆ ಮೇಲೆ ಹಾಕ್ಬಿಟ್ಟ. ಆನೆ ಏನು ಮಾಡ್ತು, ಸೊಂಡ್ಲಿಂದ ತೆಗೆದು ಕೆಳಗೆ ಹಾಕಿ ಕಾಲಲ್ಲಿ ಉಜ್ಜಿಬಿಟ್ಟು ಸೊಂಡ್ಲಿಂದ ದೂರ ಎಸ್ದುಬಿಡ್ತು. ಬೃಹಸ್ಪತಿಗೆ ತುಂಬ ಬೇಜಾರಾಯಿತು. ಅಯ್ಯೋ, ನಾನು ಇವನು ಹಾಕ್ಕೊಳ್ಳಿ ಒಳ್ಳೇದಾಗಲಿ ಅಂತ ಕೊಟ್ಟರೆ ನನಗೊಂದು ನಮಸ್ಕಾರ ಹೇಳಲಿಲ್ಲ, ನಗಲಿಲ್ಲ, ಮಾತಾಡಲಿಲ್ಲ, ಏನೂ ಇಲ್ಲ, ನನ್ನನ್ನು ಕಂಡ್ರೆ ಕಾಣದೇ ಇದ್ದಾಗ ಇಷ್ಟು ವ್ಯಂಗ್ಯವಾಗಿ ಕಾಣ್ತಾ ಇದ್ದಾನೆ, ತೂತು ಇನ್ನೇನಾದರೂ ಈ ಸ್ವರ್ಗದಲ್ಲಿ ನಾನು ಇರಲ್ಲಪ್ಪ, ನಂಗೆ ಬೆಲೆ ಇಲ್ಲದೆ ಇದ್ಮೇಲೆ ಅಂದ್ಬಿಟ್ಟು ತಕ್ಷಣ ಬೇಜಾರು ಮಾಡಿಕೊಂಡು ಭೂಲೋಕಕ್ಕೆ ಬಂದ. ಭೂಲೋಕದಲ್ಲಿ ಆವಾಗ ಕಾಲನೇಮಿನ ರಾಕ್ಷಸ ತುಂಬ ಒಳ್ಳೆಯವನಾಗಿದ್ದ. ಆದ್ದರಿಂದ ಕಾಲನೇಮಿ ರಾಜ್ಯಕ್ಕೆ ಬಂದ್ಬಿಟ್ಟು ಅಲ್ಲಿ ರಾಜಭಟ್ರ ಹತ್ರ ಹೇಳ್ದ, ನಾನು ಬೃಹಸ್ಪತಿ ಬಂದಿದ್ದೀನಿ ಅಂತ ನಿಮ್ಮ ಮಹಾರಾಜರು ತಿಳಿಸಿ ಇಂದ. ಆ ರಾಜಭಟ್ರು ಹೋಗಿ ಕಾಲನೇಮಿ ಹತ್ರ, ಮಹಾರಾಜ ಬೃಹಸ್ಪತಿ ಗುರುಗಳು ಬಂದಿದ್ದಾರೆ ಎಂದ. ಕಾಲನೇಮಿ ತುಂಬ ಸಂತೋಷವಾಗಿ ಬಂದವರನ್ನ ಒಳಗಡೆ ಕರ್ಕೊಂಡು ಹೋಗಿ ಚೆನ್ನಾಗಿ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು ಉಪಚಾರ ಮಾಡಿ ಕೂರಿಸ್ಬಿಟ್ಟು ಕೇಳ್ದ, ಗುರುಗಳೇ ನೀವು ಯಾಕೆ ಬಂದಿದ್ದೀರಿ ಅಂತ ಕೇಳ್ಬೋದಾ ನಾನು ಅಂತ ಕೇಳ್ದ. ಅದಕ್ಕೆ ಗುರುಗಳು, ನಾನು ಹೇಳ್ತೀನಪ್ಪ, ಸ್ವಲ್ಪ ದಿನ ನೀನು ರಾಜ್ಯಲ್ಲ ಇರಬೇಕು ಅಂತ ಬಂದಿದ್ದೀನಿ, ಇದಕ್ಕೆ ನೀನು ಒಪ್ಪಿಗೆ ಏನು ಅಂದ. ಸ್ವಲ್ಪ ದಿನ ಅಲ್ಲ ಗುರುಗಳೇ, ಇದು ನನ್ನ ಪೂರ್ವ ಪುಣ್ಯ, ನೀವು ಎಷ್ಟು ವರ್ಷ ಜೀವಮಾನ ಇಲ್ಲ ಇದ್ರೂ ನಾ ಬೇಡನಲ್ಲ ನಿಮ್ಮಂಥವ್ರಿಗೆ ಅಂದ. ನಿಮಗೆಲ್ಲ ಯಾವ್ಯಾವ ಥರ ಬೇಕೋ ಸೌಕರ್ಯ ಮಾಡಿಕೊಡ್ತೀನಿ ಇಂದ. ಸರಿ ಅಂತ ಒಪ್ಕೊಂಡ ಇವನು ಗುರು. ಅದೇ ಗುರುಗಳು, ನನ್ನದೊಂದು ಆಸೆ ಇದೆ. ಏನು ಆಸೆ, ನಮ್ಮ ರಾಕ್ಷಸ ಗುರುಗಳಿಗೆಲ್ಲ ನೀವು ವೇದ ಮಂತ್ರನ ಹೇಳ್ಕೊಡ್ಬೇಕು ಅಂದ. ಗುರುಗಳು ಹಾಗೆ ಆಗಲಿಂದ. ಅದೇ ಒಂದು ಷರತ್ತು, ಏನು, ನಮ್ಮ ರಾಕ್ಷಸ ಗುರುಗಳು ಬಿಟ್ಟೆ ಬೇರೆ ಹೊರಗಡೆ ಯಾರಿಗೂ ನೀವೇನು ಕಲಿಸ್ಕೊಡ್ಬಾರ್ದು ಅಂದ. ಗುರುಗಳು ಅದಕ್ಕೆ ಒಪ್ಪಿಕೊಂಡ್ರು. ಸರಿ ಅಂತ ಒಂದು ಮುಹೂರ್ತದಲ್ಲಿ ಒಂದು ಕಡೆ ವೇದ ಶಾಲೆ ಮಾಡಿಬಿಟ್ಟು ನಿತ್ಯ ಪಾಠ ಹೇಳ್ಕೊಟ್ಟು ಗುರು ಶುರು ಮಾಡಿದ್ರು. ಏನು ವೇದ ಯಾರಿಗೆ ಹೇಳ್ಕೊಟ್ರು ಯಾವ ರಾಕ್ಷಸರಿಗೂ ಅರ್ಥವೇ ಆಗ್ತಾ ಇರಲಿಲ್ಲ. ಹೇಳ್ಕೊಡೋದೇ ತುಂಬ ಕಷ್ಟ ಆಗ್ತಾಯಿತ್ತು. ಇವ್ರನ್ನ ಹೇಗೆ ದಾರಿಗೆ ತರೋದು, ಹೇಗೆ ಮಾಡೋದು, ಗುರುಗಳಿಗೆ ಏನು ಮಾಡಿದ್ರು ಹೊಳಿತಾ ಇರಲಿಲ್ಲ, ಏನು ಮಾಡಲಿ ಅಂತ. ಇಲ್ಲ ಹೊರಟೋಗೋಣ ಅಂದರೆ ಬೇಜಾರು ಮಾಡ್ಕೊಂಬಂದಿದ್ದೀನಿ, ಇಲ್ಲಿ ಇರೋಣ ಅಂದರೆ ಇಲ್ಲಿ ಇನ್ನೂ ಬೇಜಾರಾಗ್ತಾಯಿದೆ ಅಂತ ಹಾಗೆ ದಿನ ಕಳೆದ್ರೆ ಏನಾಯಿತು, ಒಂದು 8-10 ತಿಂಗಳು ಕಳೆಯೋ ಹೊತ್ತಿಗೆ ಏನಾಯಿತು, ಒಂದಿನ ಹೇಗಾಗಲಿ ನಾನು ಹೊರಟೋಗ್ತೀನಿ ಅಂತ ತೀರ್ಮಾನ ಮಾಡಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದ. ಆವಾಗ ಅವನೆದುರಿಗೆ ಹೋಗ ಕಪ್ಪಕ್ಕೆ ದಪ್ಪಕ್ಕೆ ದಷ್ಟಪುಷ್ಟವಾಗಿರೋನು ಒಬ್ಬ ವ್ಯಕ್ತಿ ಬಂದ. ಒಬ್ಬ ಪ್ರಾಯದ ಹುಡುಗನ ನಂತರ ಬಂದ, 25-30 ವರ್ಷದೊಂದು ಇರ್ತಾನೆ. ಬಂದುಬಿಟ್ಟು ಗುರುಗಳ ಪಾದಕ್ಕೆ ನಮಸ್ಕಾರ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ನೀನು ಯಾರಪ್ಪ ಅಂತ ಗುರು ಕೇಳಿದ್ರು. ನಾನು ನೋಡಿದ್ರೆ ಕಾಣಲ್ವೇ ನಾನು ಯಾರು ಅಂತಂದ. ಆಮೇಲೆ ಯಾಕೆ ಬಂದಿದ್ದೀಯಪ್ಪ ಅಂತ ಗುರುಗಳು ಕೇಳಿದ್ರೆ, ನೀವು ವೇದ ಅಂತ ಪಂಡಿತರು, ನಿಮ್ಮ ಹತ್ರನೇ ಎಲ್ಲ ವಿದ್ಯೆನೂ ವೇದವಿದ್ಯೆ ಕಲಿಯೋಕ್ಕೋಸ್ಕರ ಬಂದಿದ್ದೀನಿ, ನನಗೆ ಇಲ್ಲ ಅಂದೇ ಇದ್ದಾಗೆ ನನಗೆ ವೇದ್ಯ ಹೇಳ್ಕೊಡಿ ವೇದನ ಅಂದ. ಅದಕ್ಕೆ ಗುರುಗಳು, ಹಾಗೆ ಆಗ್ಲಪ್ಪ, ರಾಕ್ಷಸರುಗಳೆಲ್ಲ ಹೇಳ್ಕೊಟ್ಟೋದ್ಮೇಲೆ ಅವ್ರು ಆ ಕಡೆ ವ್ಯಾಯಾಮ ಮಾಡೋಕ್ಕೆ ಹೋಗ್ತಾರೆ, ಅವಾಗ ನಿಂಗೊಬ್ಬನಿಗೆ ಈ ಪಾಠ ಹೇಳ್ಕೊಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಅವನು ವೇದ ಕಲ್ತ್ಕೊಳ್ಳೋಕೆ ಶುರು ಮಾಡ್ದೆ. ರಾಕ್ಷಸ ಇಲ್ಲದೆ ಇರೋ ಟೈಮಲ್ಲಿ ನಿತ್ಯನೂ ಗುರುಗಳು ಹೀಗೆ ಹೇಳ್ಕೊಟ್ಟು ಹಂಗೆ ಕಲ್ತ್ಕೊಂಡ್ಬಿಡ್ತಾ ಇದ್ದಾನೆ. ರಾಕ್ಷಸಗಳು ಇಂಥ ಬುದ್ಧಿವಂತರು ಇರ್ತಾರ ಅಂತ ಗುರುಗಳಿಗೆ ಆಶ್ಚರ್ಯ ಆಗ್ತಾಯಿತ್ತು. ಹೀಗೆ 10 ತಿಂಗಳು ಕಳೆಯೋದ್ರಲ್ಲಿ ಏನಾಗೋಯಿತು, ಪೂರ್ತಿ ಗುರುಗಳು ಹೇಳ್ಕೊಟ್ಟಿದ್ದು ವಿದ್ಯೆ ಮುಗಿದೋಯ್ತು. ಅದಕ್ಕೆ ಗುರುಗಳು ಹೇಳಿದ್ರು, ನೋಡಪ್ಪ ನಿನ್ನ ವಿದ್ಯೆ ಪೂರ್ತಿ ಮುಗೀತು, ನಂದು ಗೊತ್ತಿರೋದಷ್ಟು ಹೇಳ್ಕೊಟ್ಟೆ, ನೀನು ನಿನ್ನ ಊರಿಗೆ ಹೋಗ್ಬೋದು ಅಂದರು. ಆವಾಗ ಗುರುಗಳೇ, ನನಗೆ ಇದು ಏನು ವೇದದ ದಕ್ಷಿಣೆ ಏನು ಕೊಡಬೇಕು ಅಂತ ಕೇಳ್ದ. ಇಷ್ಟು ದಿನ ವೇದ ಹೇಳ್ಕೊಟ್ಟಿರೋಕ್ಕೆ. ಅದಕ್ಕೆ ಗುರುಗಳು, ನಿನ್ನಂಥ ಶಿಷ್ಯ ಸಿಕ್ಕಿರೋದು ನಂಗೆ ಯಾವ ಥರ ದಕ್ಷಿಣೆ ಯಾವುದು ಬೇಡಪ್ಪ, ನಂಗೆ ಅದೇ ತುಂಬ ಸಂತೋಷವಾಗಿದೆ ಅಂತಂದರು. ಹಾಗಾದ್ರೆ ನಾನೊಂದು ತಪ್ಪು ಮಾಡಿದ್ದೀನಿ ಗುರುಗಳೇ, ಅದನ್ನು ಕ್ಷಮಿಸ್ತೀರಾ ಅಂತ ಕೇಳ್ದ. ಇಲ್ಲಪ್ಪ ನೀ ಖಂಡಿತ ಯಾವ ತಪ್ಪು ಮಾಡಿಲ್ಲ ಅಂದ. ಇಲ್ಲ ನನಗೆ ಗೊತ್ತು ಮಾಡಿರೋ ತಪ್ಪು, ನಾನು ಹೇಳ್ತೀನಿ ಅಂದ. ಹೇಳು ಏನಪ್ಪ ನೀ ಮಾಡಿರೋ ತಪ್ಪು ಅಂದರೆ, ನಮ್ಮ ತಂದೆ ಸೂರ್ಯ ಭಗವಾನ್, ನಮ್ಮ ತಾಯಿ ಛಾಯಾದೇವಿ, ಅವರ ಪುತ್ರ ನಾನು ಶನಿ ಅಂತ ಅಂದ.
ಅಯ್ಯೋಯ್ಯೋ ನೀ ಶನಿ ಮಹಾರಾಯನ, ನೀನು ಎಲ್ಲರಿಗೂ ಕಾಟ ಕೊಡ್ತೀನಿ, ನಿನ್ನ ಹೆಸರು ಹೇಳಿದ್ರೆ ಹೆದರ್ಕೋತಾರೆ ಅಂತ ಗುರುಗಳಂದ. ಹೌದು ಗುರುಗಳೇ, ನಾನು ಶನಿ ಅಂತ ಹೇಳ್ದ. ಹಾಗಾದರೆ ನಾನು ಗುರುದಕ್ಷಿಣೆ ಇವಾಗ ಕೇಳ್ತೀನಿ ಇಂದ, ಏನು ಬೇಕು ಅಂತ ನಾನು ಯಾವತ್ತೂ ಕಾಡಿಸ್ಬೇಡ, ಮುಟ್ಟಬೇಡ ಅಂತ ಹೇಳ್ದ. ಹಾಗಾಗಿ ಅವನಿಗೆ ಶನಿಗೆ ನಗು ಬಂತು. ನಾನು ಯಾರನ್ನೂ ಬಿಡೋಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರಂಗೂ ಬಿಟ್ಟಿಲ್ಲ ಆ ಟೈಮ್ಗೆ. ಆದರೆ ನಿಮ್ಮನ್ನೂ ಆಗಲಿ ಆ ಟೈಮ್ ಬಂದು ಆ ದೃಷ್ಟಿ ನಿಮ್ಮ ಮೇಲೆ ಬಿತ್ತು ಅಂತಲೇ ನೀವು ಸ್ವರ್ಗದಿಂದ ಬೇಜಾರು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಅದರಿಂದ ನಾನು ಕಾಡಿಸಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನಾದರೂ ನಿಮ್ಗೆ ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಗುರುಬಲವಾಗಿ ಯಾವ ನಕ್ಷತ್ರದಲ್ಲಿ ಇರ್ತೀರೋ ಅವರ ಸುದ್ದಿಗೆ ಹೋಗಲ್ಲ, ಅವರು ಆ ಟೈಮಲ್ಲಿ ಶುಭ ಕಾರ್ಯ ಎಲ್ಲ ಮಾಡ್ಕೋಬೋದು ಗುರುಬಲ ಇದ್ದಾಗ ಅಂತ ಹೇಳ್ದ. ಹಾಗಾದರೆ ಸರಿ ಅಂತ ಒಪ್ಕೊಂಡ. ಆದರೆ ನೋಡಿ ಗುರುಗಳೇ, ಒಂದು ನಾಳೆದಿಂದ ನಿಮಗೆ ರಾಜಭೋಗ ಸಿಗತ್ತೆ, ರಾಜಯೋಗ ಇದೆ, ನೀವು ಸಂತೋಷವಾಗಿರ್ಬೋದು ಅಂದ. ಅದು ಹೇಗಪ್ಪ ಸಾಧ್ಯ ಅಂದರೆ ನಾ ಹೇಳ್ದಂಗೆ ಮಾಡಿ ಇಂದ. ಏನು ಮಾಡೋದು ಅಂದ್ರೆ ನಿತ್ಯ ಮಹಾರಾಜ ಆಸ್ಥಾನಕ್ಕೆ ಬಂದರೆ ತಕ್ಷಣ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಮಾಡಿದಾಗ ಏನು ಮಾಡೋದು, ನೀವೇನು ಮಾಡಿ ನಾಳೆ ನಮಸ್ಕಾರ ಮಾಡೋಕ್ಕೆ ನಿಮ್ಮ ಪಾದ ಮುಟ್ಟಿದಾಗ ಅವ್ನ ತಲೆ ಕಿರೀಟ ತೆಗೆದು ನೆಲದ ಮೇಲೆ ಟಪ್ ಅಂತೆ ಸಿರಿ ಅಂದ. ಅಯ್ಯೋ ನಾ ಹಂಗೆ ಮಾಡಿದ್ರೆ ನನ್ನ ತಲೆ ಕಡ್ದು ಬಿಡ್ತಾನೆ ಅವನು ಅಂದ. ನಾ ಹೇಳ್ದಷ್ಟು ಮಾಡಿ, ಕೆಟ್ಟದ್ದು ಒಳ್ಳೇದಾಗುತ್ತೆ, ಒಳ್ಳೇದು ಕೆಟ್ಟದಾಗುತ್ತೆ, ನನ್ನ ಪ್ರಭಾವ ಏನು ಕಮ್ಮಿ ಅನ್ಕೊಂಡ್ರ ಅಂದ. ಸರಿ ಅಂದರು ಗುರು. ಸರಿ, ಮಾರನೇ ದಿನ ರಾತ್ರಿ ನಿದ್ದೆನೂ ಮಾಡಿಲ್ಲ, ಬೆಳಕರ್ದು ಹೆದರಿಕೆ ಆಗೇ ಕೂತಿದ್ದಾನೆ ಗುರು. ಏನು ಮಾಡಿಬಿಡ್ತಾನೋ, ಕಿರೀಟ ಎಸೆದ್ರೆ ಇಲ್ಲ ಅನ್ನೋಕ್ಕೂ ಆಗಲ್ಲ ಅಂದ್ಬಿಟ್ಟು ಮಾರನೇ ದಿನ ಕೂತಿದ್ದಾಗ ಆ ಕಡೆ ಮಹಾರಾಜ ಕಾಲನೇವಿ ಬಂದರೆ ಮೊದಲು ಇವ್ರ ಪಾದ ಬಗ್ಗೆ ನಮಸ್ಕಾರ ಮಾಡಿ ಪಾದ ಮುಟ್ಟಿದ. ಇವನು ಏನು ಮಾಡಿದ, ಬೃಹಸ್ಪತಿ ಅವ್ರ ತಲೆ ಕಿರೀಟ ತೆಗೆದು ನೆಲದ ಮೇಲೆ ಫಟ್ ಅಂತ ಎಸ್ದ ತಕ್ಷಣ ಅವನಿಗೆ ಕೋಪ ಬಂದ್ಬಿಡ್ತು. ತಲೆ ಎತ್ತಿ ಅವ್ರ ಕೋಪವಾಗಿ ನೋಡೋ ಅಷ್ಟರಲ್ಲಿ ಎಲ್ಲರೂ ಸಭಿಕರೆಲ್ಲ ಎದ್ದುಬಿಟ್ರು. ಅಯ್ಯೋ ಹಾವು, ನಾಗರಾವು ಹೆಡ ಎತ್ಕೊಂಡು ಕಿರೀಟ ಒಳಗಡೆಯಿಂದ ಬಂತು ಅಂತ ಎಲ್ಲರೂ ಹರ್ಚ್ಕೊಳಕ್ಕೆ ಶುರು ಮಾಡಿದ್ರು. ಇವನು ಕಾಲ ನಿಮಗೆ ತುಂಬ ಸಂತೋಷ ಆಯಿತು. ಅಯ್ಯೋ ಗುರುಗಳೇ, ನೀವು ನನ್ನ ಪಾಲಿನ ದೇವರು, ನಿಜವಾಗ ತಲೆ ಮೇಲೆ ಇದ್ದಿದೆ, ಅದು ನನ್ನ ಕಚ್ಚಿದ್ರೆ ನನ್ನ ಪ್ರಾಣ ಹೊರಟೋಗ್ತಾ ಇತ್ತು, ನನ್ನ ರಕ್ಷಣೆ ಮಾಡಿದ್ದೀರಿ, ನಾನು ನಿಮ್ಗೆ ಏನು ಮಾಡಿದ್ರು ಸಾಲದು ಅಂತ ಅವನು ಒಂದೇ ಸಮ ಹೊಗಳ್ತಾ ಇದ್ದಾನೆ. ಅವನು ನನ್ನ ಪಾಲಿನ ದೇವ್ರನ್ನ ಬಿಟ್ಟು ನಿಮಗೆ ರಾಜಮರ್ಯಾದೆ ಕೊಡ್ತೀನಿ, ನಾಳೆಯಿಂದ ನೀವು ರಾಜಗುರುಗಳಿಗೆ ಏನು ಬೇಕೋ ಎಲ್ಲ ಸೌಕರ್ಯನೂ ಮಾಡಿಕೊಡ್ತೀನಿ, ಅದೇ ಥರದ ಭವನ ಕಟ್ಟಿಸ್ಕೊಡ್ತೀನಿ, ಊಟ ತಿಂಡಿ ಸಹ ರಾಜಭವನದಿಂದ ನಿಮಗೆ ಬಂದುಬಿಡುತ್ತೆ ಅಂತ ಹೇಳ್ದ. ಮಹಾರಾಜ ಏನು ಮಾಡ್ದ, ಇವನು ಅಯ್ಯೋ ಮಹಾರಾಜ ಎಂಥ ಇಷ್ಟು ಕೊಡ್ತಾ ಇದೆಯಪ್ಪ ಅಂತ ಹೇಳ್ದ. ಇಲ್ಲ ನನಗೆ ಕೊಟ್ಟಿದ್ದು ಸಾಲದು, ಇವಾಗ ನೋಡಿ ಅಂದ್ಬಿಟ್ಟು ಖಜಾನೆಯಿಂದ ವಜ್ರಹಾರ, ವಜ್ರದುಂಗ್ರ, ವಜ್ರದ ಬಳೆ, ಮುತ್ತಿನ ಹಾರ ಎಲ್ಲ ತರಿಸ್ತಾ ಎಲ್ಲ ಗುರುಗಳು ಕೈಗಳಿಗೆ ಹಾಕಿದ, ಬಳೆ ತೊಡಿಸ್ತಾ, ಎಷ್ಟೋ ಪ್ರಕಾರದ ಹಾರ ಹಾಕಿ ರೇಷ್ಮೆ ವಸ್ತುಗಳು ಕೊಟ್ಟ. ಇನ್ಮೇಲಿಂದ ನೀವು ರಾಜಭವನಕ್ಕೆ ಬರಬೇಕಾದ್ರೆ ಇವೆಲ್ಲ ಹಾಕ್ಕೊಂಡು ಬರಬೇಕು, ನೀವು ರಾಜಗುರು ಅಂದ. ಗುರುಗಳು ಹಾಗೆ ಆಗಲಿ ಶನೀಶ್ವರನ ಮನಸ್ಸಲ್ಲೇ ವಂದನೆ ಹೇಳ್ಕೊಂಡು ಹೀಗೆ ಸ್ವಲ್ಪ ದಿನ ಕಳೀತು. ಚೆನ್ನಾಗಿ ಕಳೀತಾ ಇದೆ. ಅವನಿಗೆ ದಿನ ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಅಕ್ಕಪಕ್ಕದ ರಾಜಗಳು ಎಲ್ಲರಿಗೂ ಬಂದುಬಿಡ್ತಾ ಇದ್ದಾರೆ. ಯಾಕೆ, ಗುರು ಬೃಹಸ್ಪತಿ ಇದ್ದಾನೆ ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋದು ಏನು ಬೇಕಾದ್ರೂ ತಿಳ್ಕೊಬೋದು ಅಂತ ಬೇರೆ ಋಷಿಗಳು, ಮುನಿಗಳು, ಆಶ್ರಮದವರು, ದೊಡ್ಡವರು ಎಲ್ಲ ಕಡೆ ಬರ್ತಾ ಇದ್ದಾರೆ. ಇವನು ಗುರುಗೆ ಸ್ವರ್ಗದಾಗ ದಿನ ಕಳೀತಾ ಇದೆ. ಎಷ್ಟು ಮಟ್ಟಕ್ಕೆ ಕಳೀತಾ ಇದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಅದು ಹೇಗೆ ಕಳೀತು ಅವನಿಗೆ ಗೊತ್ತಿಲ್ಲ. ಕರೆಕ್ಟಾಗಿ 1.5 ವರ್ಷ ಶನೀಶ್ವರ ಹೇಳಿದ್ದು ಮುಗಿತಾ ಬಂತು. ಒಂದಿನ ಶನೀಶ್ವರ ಬಂದುಬಿಟ್ಟು ಏನು ಹೇಳ್ದ, ಗುರುಗಳೇ ಇವತ್ತು ಮಂಗಳವಾರ, ಶನಿವಾರದ ದಿನ ನಿಮಗೆ ಬೆಳಗ್ಗೆ 9 ಗಂಟೆ ಕರೆಕ್ಟಾಗಿ ಪ್ರಾಣ ಸಂಕಟ ಬರುತ್ತೆ, ಕೆಟ್ಟ ಅಪವಾದ ಬರುತ್ತೆ, 1 ನಿಮಿಷ ಬಂದಿರುತ್ತೆ, ಅದನ್ನು ನೀವು ಹೇಗೆ ಪಾರು ಮಾಡ್ಕೊಳ್ತೀರೋ ನಿಮಗೆ ಸೇರಿದ್ದು ಅಂತ ಹೇಳಿಬಿಟ್ಟು ಮಾಯ ಆಗೋದು. ಇವನು ಯೋಚನೆ ಮಾಡುವ, ಅಯ್ಯೋ ನಾನೇನು ತಪ್ಪೇ ಮಾಡೋದ, ನನಗೆ ಅಪವಾದ ಬರೋಕ್ಕೆ ನನಗೆ ಯಾರು ನಂಗೆ ಕಷ್ಟ ಕೊಡೋದ ಮಾಡೋದ, ನನ್ನ ಹೆಸರಲ್ಲಿ ಹೆಂಗೆ ಅಪವಾದ ಬರೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ದ. ಪ್ರಾಣ ಸಂಕಟ ಅಂತಾನೆ, ನಂಗೆ ಯಾವ ರೋಗನೂ ಇಲ್ಲ, ಪ್ರಾಣ ಸಂಕಟ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಗುರುಗಳು ಅಂದ್ಕೊಂಡ. ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಅವ್ನಿಗೇನು ಹೊಳಿಲಿಲ್ಲ. ದುರ್ಗ ಆಪದಾದ ಸ್ತೋತ್ರ ಅಂತಿದೆ, ಆಪದುದ್ಧಾರ ಸ್ತೋತ್ರ ಅಂತ. ಆ ಸ್ತೋತ್ರನ ಹೇಳಿಬಿಟ್ಟು ದುರ್ಗಾನ ಜಪ ಮಾಡೋಕ್ಕೆ ಶುರು ಮಾಡ್ದ. ದುರ್ಗಾದೇವಿ ಕಾಣಿಸ್ಕೊಂಡು, ಏನು ಬೃಹಸ್ಪತಿ ಯಾಕಪ್ಪ ನನ್ನ ಇದು ಮಾಡೋಕ್ಕಾರದೆ ಅಂದ. ಅದಕ್ಕೆ ಅಮ್ಮ, ನಂದು ಈ ಪ್ರಾಣ ಸಂಕಟ ಇದೆ, ಶನಿವಾರ ದಿನ 9 ಗಂಟೆ ಹೊತ್ತಿಗೆ ಹೀಗೆ ಶನೀಶ್ವರ ಹೇಳಿದ್ದಾನೆ, ಏನು ಮಾಡಿ ತೋರಿಸ್ತಾ ಇಲ್ಲ ಅಂದ. ಆವಾಗ ದುರ್ಗೆ ಹೇಳಿದ್ಲು, ನೋಡು ಇದು ನಾನು ಮಾಡೋ ಅಂಥ ಕೆಲಸ ಅಲ್ಲ, ನನ್ನ ಅನುಚರರು ತುಂಬ ಜನ ಇದ್ದಾರೆ, ಅದರಲ್ಲಿ ಆಮಿಷ ಅಂತ ಇದ್ದಾಳೆ, ಅವಳನ್ನು ಕರಿ, ಅವಳಿಗೆ ಉಪಾಯ ಹೇಳ್ಕೊಡ್ತಾಳೆ ಅಂತ ಹೇಳಿ ದುರ್ಗೆ ಮಾಯ ಆಗೋದು. ದುರ್ಗಾದೇವಿ ಹೇಳಿದ ಪ್ರಕಾರ ಗುರುಗಳು ಆಮಿಷಾದೇವಿನ ಜಪ ಮಾಡಿ ಕರೆದ್ರು. ಆಮಿಷಾದೇವಿ ಬಂದಳು. ಗುರುಗಳೇ ಏನು ನಿಮ್ಮ ಕಷ್ಟ ಅಂತ ಕೇಳಿದ್ಲು. ಆವಾಗ ಗುರುಗಳು ಹೇಳಿದ್ರು, ಹೀಗೆ ನನ್ನ ಪ್ರಾಣ ಸಂಕಟ ಇದೆ, ಕೆಟ್ಟ ಅಪವಾದ ಬರುತ್ತೆ, ಏನು ಮಾಡೋದು ಅಂತ ಹೊಳಿತಿಲ್ಲ ಅಂದ. ಇಷ್ಟೇನಾ ಅಂದ್ಲು. ಅಯ್ಯೋ ನೀವು ಇಷ್ಟೇನಾ ಅಂತೀ, ಪ್ರಾಣ ಸಂಕಟ ಅಂದ್ರೆ ನಂಗೆ ಗೊತ್ತು, ಇದಕ್ಕೆ ಉಪಾಯ ಏನು ಹೇಳಮ್ಮ ಅಂತಂದ್ಲು. ನಂಗೆ ಉಪಾಯ ಗೊತ್ತಿದೆ, ನಾನು ಹೇಳ್ದಂಗೆ ನೀವು ಮಾಡ್ತೀರಾ ಅಂತ ಕೇಳಿದ್ಲು. ಹೇಳು ಅಂದರು. ನನ್ನ ಹೆಸರು ಆಮಿಷ ಅಂತ. ಆಮಿಷ ಅಂದ್ರೇನು, ಆಸೆ, ಲಂಚ, ಇವಾಗ ಬೇಕಾದಷ್ಟಿದೆ ಅದರಲ್ಲಿ ಶಕ್ತಿ. ಅದರಲ್ಲಿ ಲಂಚ ಮೂಲ, ಲಂಚದಲ್ಲಿ 5-6 ಶಕ್ತಿ ಇದೆ. ಅದರಲ್ಲಿ ಮೊದಲನೇ ನಾಳೆ ಏನು ಅಂದರೆ ನಾನು ಹೇಳ್ದಾಗೆ ಮಾಡಿ. ಏನು ಅಂದರೆ ನಿಮ್ಮ 3 ದ್ವಾರ ದಾಟಿ ಬರಬೇಕು, ನಿಮ್ಮ ರೂಮಿಗೆ ಕೊಠಡಿಗೆ ಬರಬೇಕಾದ್ರೆ ಆ 3 ದ್ವಾರದಲ್ಲೂ ದ್ವಾರಪಾಲಕರು ನಿಂತಿರ್ತಾರೆ. ನೀವೇನು ಮಾಡಿ, ಬೆಳಗ್ಗೆ 9 ಗಂಟೆಗೆ ತಾನೇ ಅವನು ಹೇಳಿರೋದು ನಿಮಗೆ ಮುಹೂರ್ತ, 9 ಗಂಟೆ ದಾಟದ ಮೇಲೆ ಯಾರು ಒಳಗಡೆ ಬರಲಿ, ಅಲ್ಲಿ ತನಕ ಯಾರು ಬರೋದು ಬೇಡ ಅಂತ
ಆ ದ್ವಾರಪಾಲಕರಿಗೆ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಏನಾಗುತ್ತೋ ಅದು ಆಮಿಷ ಅಂದರೆ ಲಂಚನ ಇಬ್ಬರಿಗೂ ಕೊಡಿ, ಕೊಟ್ಬಿಟ್ರೆ ಎಲ್ಲರೂ ಅವ್ರು ಖಂಡಿತ ನಿಮ್ಮ ಕೆಲಸ ಲಂಚದಲ್ಲಿ ಏನು ಕೆಲಸ ಬೇಕಾದ್ರೂ ಆಗತ್ತೆ, ನೀವು ಮಾಡಿಂದ. ಗುರುಗಳು ಹಾಗೆ ಆಗಲಿ ಅಂದ್ಬಿಟ್ಟು ಬೇಗ ನದಿ ಸ್ನಾನ ಮಾಡಿಕೊಂಡು ಮೊದಲನೇ ಬಾಗಿಲ ಹತ್ರ ಬಂದರು. ಬಂದ್ಬಿಟ್ಟು ಇಬ್ಬರು ದ್ವಾರಪಾಲಕರು ಹೇಳಿದ್ರು, ನೋಡಪ್ಪ ನಾಳೆ 9:15 ಆಗೋ ತನಕ ಯಾರನ್ನೂ ಬಿಡಬೇಡಿ, 9:15 ಆದರೂ ಪರವಾಗಿಲ್ಲ, ಯಾರನ್ನು ಬಿಡಬಾರ್ದು, ನನ್ನದು ವಿಶೇಷ ಪೂಜೆ ಇದೆ ಅಂದರು. ಅದಕ್ಕೆ ಅವರು ದ್ವಾರಪಾಲಕರು ಅಂದರು. ಅಷ್ಟು ಸಂತೋಷವಾಗಿ ಒಪ್ಕೊಳ್ಳಿಲ್ಲ. ಆವಾಗ ಗುರುಗಳು ತಮ್ಮ ಕೈಯಿಂದ ವಜ್ರದುಂಗ್ರ ಇಬ್ಬರಿಗೂ ಒಂದೊಂದು ಬಳೆ ಮಹಾರಾಜ ಕೊಟ್ಟಿದ್ದನ್ನು ಕೊಟ್ಟರು. ಅವ್ರಿಗೆ ತುಂಬ ಸಂತೋಷ ಆಗೋಯ್ತು. ಗುರುಗಳೇ, ಎಷ್ಟು ಬೆಲೆ ಬಾಳೋದನ್ನು ಕೊಟ್ಟಿದ್ದೀರಾ, ನೀವು ಯಾರನ್ನು ಹತ್ಯೆ ಮಾಡೋದು ಈಗಲೇ ಹೋಗಿ ಮಾಡಿ ಬಂದುಬಿಡ್ತೀವಿ ಅಂದರು. ಚೀಚಿ ಅಂಥ ಕೆಲಸನ ಮಾಡೋನಲ್ಲಪ್ಪ, ಇಷ್ಟು ಸಾಕು, ಯಾರು ಬಂದರೂ 9:15 ತನಕ ಬಿಡಬೇಡಿ, 9 ಗಂಟೆ 15 ನಿಮಿಷ ಅಂದ. ಹಾಗೆ ಆಗಲಿ ಅಂತ ಒಪ್ಕೊಂಡ್ರು. ಎರಡನೇ ಬಾಗಿಲ್ದ ಬಂದರು. ಅಲ್ಲ ಅವ್ರಿಗೂ ಹೇಳಿದ್ರು, ನೋಡಿ ಯಾರನ್ನು ಬಿಡಬೇಡಿ, ಗುರುಗಳು ನೀವೇನು ಯೋಚನೆ ಮಾಡಬೇಡಿ, ನಮಗೂ ಇಷ್ಟು ಬೆಲೆ ಬಾಳೋದು ಕೊಟ್ಟಿದ್ದೀರಾ, ಆದ್ದರಿಂದ ಖಂಡಿತ ನಾವು ಯಾರನ್ನು ಬಿಡಲ್ಲ ಅಂದರು. ಮೂರನೇ ಬಾಗಿಲ ಹತ್ರ ಬಂದರು. ಅವ್ರು ಕೊಠಡಿ ಬಾಗಿಲು ಮುಂಭಾಗ. ಆವಾಗ 4 ಜನ ಅಲ್ಲಿ ಇರ್ತಾರೆ. ಆ 4 ಜನಕ್ಕೂ ಏನು ಹೇಳಿದ್ರು, ಹೀಗೆ ನೋಡಿ ನಾಳೆ 9:15 ಅಥವಾ 9:15 ಆದರೂ ಪರವಾಗಿಲ್ಲ, 9 ಮಾಟ ಖಂಡಿತ ಬಿಡಬೇಡಿ ಅಂತ ಅವ್ರ ಕುತ್ತಿಗೆ ಹಾರಗಳನ್ನೆಲ್ಲ ಕೊಟ್ಟರು. ಅವರೆಲ್ಲ ತುಂಬ ಸಂತೋಷವೇ, ನೀವೇನು ಯೋಚನೆ ಮಾಡಿ ಗುರುಗಳೇ, ನಾವು ಆಡಿರೋ ಮಾತು ಉಳಿಸ್ಕೊಳ್ಳೋ ಅಂಥವ್ರು ಅಂತ ಅವ್ರು ಹೇಳಿದ್ರು. ಹೇಳಿದ್ಮೇಲೆ ಆಯಿತು, ಕೊಠಡಿ ಬಾಗಿಲು ಹಾಕ್ಕೊಂಡು ಒಳಗಡೆ ಕೂತ್ಕೊಂಡು ಜಪ ಮಾಡೋಕೆ ಹೋದರೆ, ನಾನೇನೋ ತಪ್ಪು ಮಾಡಿಲ್ಲ, ನನ್ನ ಹೆಂಗಪ್ಪ ಪಾದ ಬರುತ್ತೆ, ನಂಗೆ ಯಾವುದೂ ರೋಗ ಇಲ್ಲ, ಹೆಂಗೆ ರೋಗ ಬರುತ್ತೆ, ಹೀಗೆ ಇದೇ ಯೋಚನೆ ಬರ್ತಾಯಿದೆ, ಧ್ಯಾನ ಮಾಡೋಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಏನಾಗೋಗಿದೆ, ರಾಜಭಟ್ರೆ ಎಲ್ಲ ಮಹಾರಾಜನ ಹತ್ರ ಹೋದರು, ಕಾಲನಿಮೆ ಹತ್ರ. ಮಹಾರಾಜ, ದೊಡ್ಡ ಕೆಟ್ಟ ಸಂಗತಿ ಹೇಳಬೇಕಾಗಿ ಬಂದಿದೆ ನಿಮಗೆ ಅಂದರು. ಏನಪ್ಪ ಅಂತ ಕೆಟ್ಟ ಸಂಗತಿ ಅಂದರೆ, ನಿಮ್ಮ ಮಗನ ತಲೆನ ಕಟ್ ಮಾಡಿಬಿಟ್ಟು ಒಬ್ಬ ಗುರುಗಳು ತೆಗೆದುಕೊಂಡು ಹೋಗ್ತಾಯಿದ್ರು, ಪಂಚನಲ್ಲಿ ಕಟ್ಬಿಟ್ಟು ತಗೊಂಡು ಹೋಗ್ತಾಯಿದ್ರು. ನಾವು ಹಿಂದ್ಗಡೆಯಿಂದ ನೋಡಿದ್ವಿ. ಯಾಕೆ ಅಂದರೆ ಜನವಾರ ಕಾಣಿಸ್ತು. ಇಲ್ಲಿ ಜನವಾರ ಹಾಕೊಳ್ಳೋದು ಈ ಗುರುಗಳು ಬಿಟ್ಟರೆ ಇನ್ಯಾರೂ ಇಲ್ಲ, ನಾವು ರಾಕ್ಷಸರು, ಅದರಿಂದ ಗುರುಗಳೇ ನಿಮ್ಮ ಮಗನ ತಲೆ ಕಟ್ ಮಾಡ್ಕೊಂಡು ಹೋಗಿರಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಮಹಾರಾಜನಿಗೆ ದುಃಖ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಯ್ಯೋ, ನನ್ನ ಮಗನ ತಲೆ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾನ, ನಾ ಎಂಥ ತಪ್ಪು ಕೆಲಸ ಮಾಡಿದೆ, ಗುರುಗಳನ್ನ ಇಲ್ಲಿ ಸೇರಿಸ್ಬಿಟ್ಟು ಅಂದ್ಬಿಟ್ಟು ಏನು ಮಾಡಿಬಿಟ್ಟ, ತನ್ನ ಕತ್ತಿ ತೆಗೆದು ಈಗಲೇ ಅವನ ತಲೆನ ಕಟ್ ಮಾಡಿಬಿಡ್ತೀನಿ ಅಂತ ಸೀದಾ ಬಂದರೆ ಮೊದಲನೇ ಬಾಗಿಲ ಹತ್ರ ಬಂತಿದ್ದಾಗೆ ಇವರ ಕೈ ಮುಗಿದ್ರು, ಬೇಗ ಬಾಗಿಲು ತೆಗೀರಿ, ಯಾಕೆ ಗುರುಗಳೇ ಅಂತ ಪ್ರಭು ಅಂತ ಕೇಳಿದ್ರೆ ಹೇಳ್ದ, ಹಿಂಗೆ ನನ್ನ ಮಗನ ತಲೆ ಕಟ್ ಮಾಡಿದ್ದಾರೆ ಪ್ರಭು, ಬೆಳಗ್ಗೆ ನಿಮ್ಮ ಮಗ ಸ್ನಾನಕ್ಕೆ ಹೋದಾಗ ನದಿಯಲ್ಲಿ ಕೊಚ್ಕೊಂಡು ಹೊರಟೋಗ್ತಾ ಇದ್ದ, ನಾವುಗಳ ಮೇಲೆ ಎಳ್ಕೊಂಬಂದ್ವಿ. ಅವಾಗ ದ್ವಾರಪಾಲಕರು ಹೇಳಿದ್ರು. ಆಮೇಲೆ ಎಂದ ಮಹಾರಾಜ, ಅವ್ರಿಗೆ ಮೈಯೆಲ್ಲ ಒರೆಸಿ ಮಾಡಿ ನಿತ್ಯಗಟ್ಟಲೆ ಅವ್ನು ಈಜು ಹೊಡಿತಾನೆ, ಆ ಥರ ಇವತ್ತು ಹಾಗಾಗತ್ತೆ ಅಂದ್ರೆ ಕೊಚ್ಕೊಂಡು ಹೋಗ್ತಾ ಇದ್ದ, ನಾವು ಕರ್ಕೊಂಬಂದು ಮೈಯೆಲ್ಲ ಒರೆಸಿ ಬಟ್ಟೆ ಎಲ್ಲ ಹಾಕಿದ್ವಿ. ಅವನ ಜೊತೆ ಮಂತ್ರಿ ಮಗ ಇನ್ನೂ ಅನೇಕ ಸ್ನೇಹಿತರೆಲ್ಲ ಇದ್ದರು ಎಲ್ಲ. ಆಮೇಲೆ ಎಂದ ಮಹಾರಾಜ, ಅಲ್ಲಿ ರಾಜಭಟ್ರು ನಿತ್ಯ ತಿಂಡಿ ತಂದಿರ್ತಿದ್ದಲ್ಲ, ಆ ತಿಂಡಿನೆಲ್ಲ ಕೊಟ್ವಿ, ಎಲ್ಲರೂ ತಿಂದರು ಅಂತ. ಆಮೇಲೆ ಎಂದ ಮಹಾರಾಜ, ಆಮೇಲೆ ಅವತ್ತು ನಿಮ್ಮ ಮಗ ಹೇಳ್ದ, ಇವತ್ತು ಔಸಿಟ್ಕೊಳ್ಳೋ ಆಟ ಆಡೋಣ, ಒಬ್ಬ ಎಲ್ಲರನ್ನೂ ಹುಡುಕ್ತಾನೆ, ಎಲ್ಲರೂ ಔಸಿಟ್ಕೋಬೇಕು, ಆ ಥರ ಆಟ ಆಡೋಣ ಅಂದ. ಎಲ್ಲರೂ ಹೋಗಿ ಔಸಿಟ್ಕೊಳ್ಳೋಕೆ ಶುರು ಮಾಡಿ, ನಿಮ್ಮನ್ನು ಆಮೇಲೆ ಕರಿತೀವಿ, ನೀವು ಹೋಗಲಿ, ಈಗಲೇ ಬೇಡ, ನಮ್ಮನ್ನೆಲ್ಲ ಕಳಿಸಿದ್ರು, ಅದಕ್ಕೆ ಬಂದುಬಿಟ್ವಿ ಅಂತ ಹೇಳಿದ್ರು. ಅಯ್ಯೋ ಹಾಗಾಯ್ತಾ ಅಂತ ಅವನಿಗೆ ಮಹಾರಾಜಂಗೆ ಆಶ್ಚರ್ಯ ಆಯಿತು. ಎರಡನೇ ಬಾಗಿಲ ಹತ್ರ ಬಂದ. ಅವ್ನು ಎರಡನೇ ಬಾಗಿಲು, ಪ್ರಭು ನೀವು ಖಂಡಿತ ಯೋಚನೆ ಮಾಡಬೇಡಿ, ಎಲ್ಲಿದ್ದರೂ ನಾವು ಹುಡ್ಕೊಂತ ಅಂದ್ಬಿಡ್ತೀವಿ ನಿಮ್ಮ ಮಗನ್ನ, ನಮ್ಮನ್ನೇನು ಅಂದ್ಕೊಂಡ್ರಿ ಅಂತ ಹೇಳ್ದ. ಇಲ್ಲಪ್ಪ ಸಾಧ್ಯ ಇಲ್ಲ, ಅವ್ನು ಕಟ್ ಮಾಡಿದ್ದಾರೆ. ಇಲ್ಲ ಪ್ರಭು, ಹಂಗಾಗ ಸಾಧ್ಯ ಇಲ್ಲ ಅಂದ. ನೋಡೋಣ ಮೂರನೇ ಬಾಗಿಲ ಹತ್ರ ನೋಡೋಣ, ನಾನು ಕೆಲಸನ ಮಾಡ್ತೀನಿ. ಇನ್ನು ಮೂರನೇ ಬಾಗಿಲ ಹತ್ರ ಮೂರನೇ ಬಾಗಿಲ ಹತ್ರ ಬಂದರು. ಎಲ್ಲಿ ಬೀಗ ತೆಗೀರಿಯಿಂದ ಅವನು ದ್ವಾರಪಾಲಕ ಹೇಳ್ದ, ಪ್ರಭು ನಾನು ಜೋಬಲ್ಲಿ ಇಟ್ಕೊಂಡಿದ್ದೆ ನಿಮ್ಮ ಬೀಗದ ಕೈನ, ಅದ್ರೇನು ನಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಇನ್ನೊಬ್ಬ ಇಸ್ಕೊಂಡು ಆ ಕಡೆ ಈಗ ಹೋದ, ಆ ಕಡೆ ಹೋಗಿ ಇಸ್ಕೊಂಬಂದ್ಬಿಡ್ತೀನಿ ತಕ್ಷಣ, ಒಂದು ನಿಮಿಷ ಇರಿ ಅಂತ ಆ ಕಡೆ ಸುಳ್ಳು ಹೇಳಿಬಿಟ್ಟು ಆ ಕಡೆ ಹೋಗ್ಬಿಟ್ಟು ಅದನ್ನು ಬೀಗದ ಕೈ ತಂದೆ ಅಂತ ತಾನೇ ಸುಳ್ಳು ಹೇಳಿ ಅಷ್ಟೊತ್ತಿಗಾಗಲೇ 9:20 ಆಗೋಗಿದೆ. ಧೈರ್ಯ ಬಾಗಿಲು ತೆಗೆದ. ಅದು ಕೇಳಿದೆ ಎಲ್ಲರೂ, 9 ನಿಮಿಷ ಆಗೋಗಿದೆ, 9:15 ಆಗೋಗಿದೆ ಅಂದರು. ಸಂತೋಷ ಬಾಗಿಲು ತೆಗೆದ ತಕ್ಷಣ ಏನು ಮಾಡ್ದ, ಬೃಹಸ್ಪತಿ ನೀನೇನು ಅಂದ್ಕೊಂಡೆ, ನನ್ನ ಮಗನ ತಲೆ ಕಟ್ ಮಾಡಿಬಿಟ್ಯಾ, ನಿನ್ನ ತಲೆ ನಾನು ಇವಾಗ ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ನೋಡು, ನೀನು ಎಂಥವ್ನು ಅಂದ್ಕೊಂಡೆ ಅಂತ ಹೀಗೆ ಬಾಯಿ ಬಂದು ಜೋರಾಗಿ ಹರ್ಚ್ಕೊಂಡು ಕತ್ತಿನ ಸೊಂಟದಿಂದ ಹೀಗೆ ತೆಗೆದಾಗ ಜೋರಾಗಿ ತುಂಬ ರಾಜಭಟ್ರು ಮಂತ್ರಿಗಳು ಬೇಕಾದಷ್ಟು ಜನ ಬಂದರು ಹೊರಗಡೆ. ಮಹಾರಾಜ ಜೋರಾಗಿ ಹರ್ಚ್ಕೊಂಡ್ರು. ಏನಿದು ಇಷ್ಟು ಜೋರಾಗಿ ಹರ್ಚ್ಕೋತಾರೆ ಅಂತ ಬಾಗಿಲ ಕಡೆ ನೋಡ್ದ. ಆವಾಗ ಮಂತ್ರಿ ಹೇಳಿದ, ಪ್ರಭು ನೋಡಿ ನಿಮ್ಮ ಮಗ ಅಂತ ತೋರಿಸ್ದ. ಅವನಿಗೆ ಆಶ್ಚರ್ಯ ಆಗೋಯ್ತು. 1 ಸೆಕೆಂಡಲ್ಲಿ ಅವನು ಕುತ್ತಿಗೆ ಕಟ್ ಮಾಡಿಬಿಡ್ಬೇಕಾಗಿತ್ತು ಅಂತ ಅದು ಅವ್ನ ಮಗನ ನೋಡಿ ಸುಮ್ಮನೆ ಆಗೋದ. ಏನು ಅಂದರೆ, ಇಲ್ಲ ಅವನೆಲ್ಲೋ ಅಲ್ಲೇ ಉಸಿಟ್ಕೊಳ್ಳೋ ಆಟದಲ್ಲಿ ಹೊರಗೆ ಬಂದಿರಲಿಲ್ಲ, ಈಗ ಬಂದ, ಅದಕ್ಕೋಸ್ಕರ ಆಗಿದೆ. ಮತ್ತು ಹಂಗಾರೆ ಏನಾಯಿತು, ಜನವಾರ ಇಟ್ಕೊಂಡು ಯಾರೋ ತಲೆ ಇದು ಮಗನ ತಲೆ ತಗೊಂಡು ಹೋಗ್ತಾ ಇದ್ದ ಅಂದರೆ ಅದು ಜನವಾರ ನೋಡಿಟ್ಟು ಗುರುಗಳು ಅಂದ್ಕೊಂಡ್ವಿ, ನಿಜವಾಗಿ ಅವ್ನು ಗುರು ಅಲ್ಲ, ಅವ್ನು ಯಾವನೋ ಗೊತ್ತಿಲ್ಲ ಅಂದರು. ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂದ್ಬಿಟ್ಟು ಗುರುಗಳೇ ಕ್ಷಮಿಸಿನ ಮಾಡಿರೋದು, ನಿಜವಾಗೂ ಇವರೆಲ್ಲ ಬಂದು ಹಿಂಗೆ ಹೇಳಿದ್ರಲ್ಲ ಅನ್ನೋ ಕೋಪಕ್ಕೆ ನಿಮ್ಮ ತಲೆನೇ ತೆಗಿಬೇಕು ಅಂತ ಅಂದ್ಕೊಂಡೆ, ಅದರಿಂದ ನನಗೆ ಕ್ಷಮಿಸ್ಬಿಡಿ ಅಂತ ಅವ್ನು ಪಾದ ಮುಟ್ಟಿದ. ಗುರುಗಳೇನು ಬೃಹಸ್ಪತಿಗಳಂದರು, ನೋಡಪ್ಪ ನಾನು ಅಂಥ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನಿಂಗಿಲ್ಲ, ನನ್ನ ಮೇಲೆ ನಂಬಿಕೆನ ಇಲ್ಲದೆ ಇದ್ಮೇಲೆ ನಾನು ಈ ರಾಜ್ಯದಲ್ಲಿ ಇದ್ದೇನು ಪ್ರಯೋಜನ, ನಾನು ಖಂಡಿತ ಹೊರಟೋಗ್ತೀನಿ ಇಂದ. ಬೇಡಿ ಅಂತ ಅವ್ನು ಎಷ್ಟು ಗೊಗರು, ಇಲ್ಲ ನಾನು ಖಂಡಿತ ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೊರಗಡೆ ಬಿಡು ಬಂದ್ಬಿಟ್ಟು ದೂರದಲ್ಲಿ ಅರಳಿ ಮರ ಇತ್ತು, ಅರಳಿ ಮರದ ಕೆಳಗೆ ನಿಂತ್ಕೊಂಡ್ರೆ ಏನಾಯಿತು, ಆಮಿಷಾದೇವಿ ಬಂದರು.
ಗುರುಗಳೇ ನೋಡಿದ್ರ ಲಂಚ ಅನ್ನೋದು ಹೇಗೆ ಪ್ರಾಣ ರಕ್ಷಣೆ ಮಾಡುತ್ತೆ, ಇಲ್ಲ ಸಾಯಿಸೋಕ್ಕೂ ರೆಡಿ. ಈ ಅಮಿಷದಲ್ಲಿ 4 ಗುಣ ಇರುತ್ತೆ. ಏನು ಸುಳ್ಳು, ಮೋಸ, ಅನ್ಯಾಯ, ಹತ್ಯೆ ಇವೆಲ್ಲ ಲಂಚದೊಳಗೆ ಸೇರಿದೆ. ಈ ಲಂಚದಲ್ಲಿ ಎಲ್ಲ ಕೆಲಸನೂ ನಡೀತಾ ಇರುತ್ತೆ. ನಾನು ಕಣ್ಮರೆಯಲ್ಲಿ ಅದನ್ನೆಲ್ಲ ಮಾಡಿಸ್ತಾ ಇರ್ತೀನಿ. ಇದು ನಾನು ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ದರಿಂದ ನೀವು ನನ್ನಿಂದ ನಿಮ್ಮ ಪ್ರಾಣ ಬದುಕಿದೆ ಅಂತ ಆದರೆ ನನಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಿ. ಏನು ಅಂದರು, ನಿನ್ನ ಈ ವಿದ್ಯೆಗಳೆಲ್ಲ ತುಂಬ ಚೆನ್ನಾಗಿ ವೃದ್ಧಿ ಆಗಲಿ ಅಂತ ಹೇಳಿ ಅಂದರೆ ಗುರುಗಳು ನಾನು ಮಾತ್ರ ಅಂಥ ಆಶೀರ್ವಾದ ನಿಂಗೆ ಮಾಡಲ್ಲ ಅಂದರು. ಮತ್ತೇನು ಅಂದರು, ಅದಾಗೆ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ, ಯೋಚನೆ ಮಾಡಬೇಡ. ಅಂದರೆ ಇದನ್ನು ಯಾರು ನಾಶ ಮಾಡಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ. ಪ್ರಪಂಚದಲ್ಲಿ ಅದೇ ಆವರಿಸ್ಕೊಳ್ಳೋದು, ಎಲ್ಲ ಕಡೆನೂ ನಾನು ನಾಶ ಮಾಡಲ್ಲ ಅಂತ ಗುರುಗಳು ಹೇಳಿದ್ರು. ಹೇಳಿಬಿಟ್ಟು ಇಂದ್ರ ವಿಮಾನ ಕಳಿಸಿದ್ದ. ಗುರುಗಳಿಲ್ಲದೆ ಇರೋ ತುಂಬ ಜನ ನನ್ನ ದೇಶಕ್ಕೋಸ್ಕರ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಅದರಿಂದ ಗುರುಗಳನ್ನ ಕರ್ಕೊಂಬಂದ್ಬಿಡಿ ಅಂತ. ಅದಕ್ಕೆ ಇವನು ತಕ್ಷಣ ವಿಮಾನ ಹತ್ಕೊಂಡು ಹಾರ್ಕೊಂಡು ಹೊರಟೋದ. ಆವಾಗ ಗುರುಬಲದಲ್ಲಿ ಇನ್ನೇನು ಎಲ್ಲರೂ ಒಳ್ಳೇದು ಮಾಡ್ಕೊಂಡಿರಲಿ ಅಂದ್ಕೊಂಡು ಎಲ್ಲರಿಗೂ ಅರ್ಥ ಆಯಿತು. ಆಮಿಷ ಅನ್ನೋದು ಪ್ರಪಂಚ ಎಲ್ಲ ಆವರಿಸ್ಕೊಂಡಿದೆ. ಲಂಚ ಅನ್ನೋದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದು ಹುಟ್ಟಿದ್ದು ಗುರು ಹಸ್ತದಿಂದ ಹುಟ್ಟಿರೋದ್ರಿಂದ, ಬೃಹಸ್ಪತಿ ಹಸ್ತದಿಂದ. ಇದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಥೆ ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಬೆಲ್ ಐಕಾನನ್ನು ಒತ್ತಿ ಮತ್ತು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ.